ಸರ್ ನಮಸ್ಕಾರ. ನಮಸ್ತೆ ಸರ್, ನಮ್ಮ ನರ್ಸರಿಗೆ ಬಂದಿದ್ದೀರಿ ಇವತ್ತು. ಸರ್, ನಮ್ಮ ನರ್ಸರಿ ಹೆಸರು ನೆನಪಿದೆ ಸರ್ ನಿಮಗೆ? ಕೃಷ್ಣಾರ್ಜುನ ಹೈಟೆಕ್ ನರ್ಸರಿ, ಇರ್ಕಲ್ಗಡ, ಕೊಪ್ಪಳ ಜಿಲ್ಲೆ. ಸರ್, ಸಸಿ ನೋಡ್ತಾ ಇದ್ದೀರಾ, ನಮ್ಮ ಚೆಂಡುವಿನ ಸಸಿ. ಹೌದು. ಸೊ ನಿಮ್ಮ ಅಭಿಪ್ರಾಯ ಹೇಳ್ಬೇಕು ಸರ್ ನಮಗೆ. ನಮ್ಮ ಚೆಂಡುವಿನ ಸಸಿ ನಾವು ಹೆಂಗೆ ಬೆಳೆಸಿದ್ದೀವಿ, ಹೆಂಗೆ ಮೇಂಟೈನ್ ಮಾಡಿದ್ದೀವಿ? ಇಲ್ಲ, ಚೆನ್ನಾಗಿದೆ. ಲಾಸ್ಟ್ 21 ಡೇಸ್ ಆಯ್ತು ಅಂತಿದ್ದೀರಾ, ಚೆನ್ನಾಗಿ ಬೆಳೆಸಿದ್ದೀರಾ. ಎಸ್ ಸರ್. ಲಾಸ್ಟ್ ಟೈಮ್ನ ತೊಗೊಂಡೋಗಿದ್ವಿ. ಹೌದು ಸರ್. ಒಳ್ಳೆ ಇದು ಬಂದಿತ್ತು, ಒಳ್ಳೆ ಈಲ್ಡ್ ಬಂದಿತ್ತು. ಈ ಸರನೂ ಅದೇ ಎಕ್ಸ್ಪೆಕ್ಟ್ ಮಾಡ್ತೀವಿ ನಿಮ್ಮ ಕಡೆಯಿಂದ. ಬಟ್ ಈ ಸರ ನಮ್ಮ ಸಸಿ ಕ್ವಾಲಿಟಿ ಹೆಂಗಿದೆ ಸರ್? ಸಸಿ ಕ್ವಾಲಿಟಿ ಮಾತ್ರ ವೆರಿ ಗುಡ್. ಒಂದು ಸಸಿ ಕಿತ್ತು ನೋಡಿ ಇಟ್ಕೊಳ್ಳಿ ಸರ್ ಕೈಯಲ್ಲಿ ನೋಡೋಣ. ದಿಂಡು ಆಗ್ಬೋದು, ಬೇರ್ ಆಗ್ಬೋದು, ಕೊಕೋಪಿಟ್ ಆಗ್ಬೋದು. ಯಾವುದು ಕೊಕೋಪಿಟ್ಟಲ್ಲಿಲ್ಲ, ಬೇರ್ ಮಾತ್ರ ಇದೆ. ಒಳ್ಳೆ ಸ್ಟ್ರೆಂತ್ ಇದೆ, ಚೆನ್ನಾಗಿದೆ ಅಲ್ಲ ಸರ್? ನಮಗೆಲ್ಲನೂ ನೀವು ಇದನ್ನ ಮಾಡಿ ತೋರಿಸಿದ್ದೀರಾ. ಎಸ್ ಸರ್. ಡ್ರಾಪ್ ಮಾಡಿ ತೋರಿಸಿದ್ದೀರಾ ಫ್ಲವರ್ಸ್ನ. ಯಾವುದೇ ಕೊಕೋಪಿಟ್ಟಲ್ಲಿ ಏನೂ ತೊಂದರೆ ಇಲ್ಲ. ತೊಂದರೆ ಇಲ್ಲ ವೆರಿ ಸರ್. ಗುಡ್. ಎಲ್ಲೇ ಆಗಲಿ ಗ್ರೀನರಿ ಆಗ್ಬೋದು, ಏನಾರಾಗಲಿ, ಏನಾದ್ರು ಕಮ್ಮಿ ಇದೆ ಸರ್? ಎಲ್ಲೋ ಇಶ್ಯೂಲ್ಲ, ಏನಿಲ್ಲ, ಒಳ್ಳೆ ಗ್ರೀನರಿ. ಆಮೇಲೆ ನೀವು ಸಸಿ ತೊಗೊಂಡಿದ್ದೀರಾ, ಸುಮಾರು ಸಸಿ ತೊಗೊಂಡಿದ್ದೀರಿ ಇವತ್ತು ನಮ್ಮ ಹತ್ರ. ಸೊ ಆ ಸಸಿಗಳಲ್ಲಿ ನಿಮಗೆ ನಿಮ್ಮ ಕೊಟ್ಟಿರೋ ದುಡ್ಡಿಗೆ ನಮ್ದು ಏನಾದರೂ ಸಂಖ್ಯೆಯಲ್ಲಿ ಏನಾದರೂ? ಇಲ್ಲ, ಇನ್ನು ಈಗ ಎಡಿಷನಲ್ ಮಾಡೇ ಕೊಟ್ಟಿದ್ದೀರಾ. ಇನ್ನು ಡ್ಯಾಮೇಜ್ ಆಗಲಿ, ಟ್ರಾವೆಲಿಂಗಲ್ಲಿ ಡ್ಯಾಮೇಜ್ ಆದರೂ ಕೂಡ ನೀವು ಅದನ್ನು ಮ್ಯಾನೇಜ್ ಮಾಡಿ ಕೊಟ್ಟಿದ್ದೀನಿ ಸರ್. ಸೊ ಎಣಿಕೆ ಆಲ್ಮೋಸ್ಟ್ ಎಣಿಕೆ ಥರನೇ ಕೊಟ್ಟಿದ್ದೀನಿ ನಿಮಗೆ. ಟ್ರೇ ಲೆಕ್ಕಕ್ಕಿಲ್ಲ, ಎಣಿಕೆ ಮಾಡಿ ಮತ್ತೆ ಇನ್ನು ಎಡಿಷನಲ್ ಡ್ಯಾಮೇಜ್ ಆದ್ರೆ ಸಹ ಡ್ಯಾಮೇಜ್ ಲೆಕ್ಕಕ್ಕೂ ಕೊಟ್ಟಿದ್ದೀನಿ ಸರ್. ಸಮಾಧಾನ ಇದೆ ಅಲ್ಲ ಸರ್? ಇದೆ. ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಲ್ಲ ಸರ್? 100% ಸ್ಯಾಟಿಸ್ಫ್ಯಾಕ್ಷನ್. ಸರ್ ನಿಮಗೆ ಸರ್ ಗೌಡ್ರೆ? ಸರ್ ಫುಲ್ ಸರ್. ಎಲ್ಲ ಪ್ಲಾಂಟ್ಸ್ ಬೆಸ್ಟ್ ಕ್ವಾಲಿಟಿ ಅನಿಸ್ತವು. ಎಸ್ ಸರ್. ಲಾಸ್ಟ್ ಇಯರ್ ನಾವು ಪರ್ಚೇಸ್ ಮಾಡಿ ಹೌದು ಸರ್. ಇವ್ರು ನಮ್ಮ ಅಜ್ಜಾರು ಹೇಳೋದಕ್ಕೆ ನಮ್ಮಲ್ಲಿ ಬಂದೀವಿ. ಕರೆಕ್ಟ್ ಸರ್. ಅದಕ್ಕೆ ಹಂಗಾಗಿ ನೀವು ಲಾರ್ಜ್ ಸ್ಕೇಲ್ನಾಗ ತೊಗೊಂಡಿವಿ. 20,000 ತೊಗೊಂಡಿದ್ದೀವಿ. 22 ತೊಗೊಂಡಿದ್ದೀವಿ ಸರ್. 22,000 ತೊಗೊಂಡಿರಿ. ಸೊ ನೀವು ಕೊಟ್ಟಿರೋ ದುಡ್ಡಿಗೆ ಖುಷಿ ಇದೆ ಅಲ್ಲ ಸರ್? ಖುಷಿ ಇದೆ, ಚೆನ್ನಾಗಿ ಬಂದಿದೆ ಸರ್. ನೋಡಿದಾಗ ನಮ್ಮ ನರ್ಸರಿ ಮೇಂಟೆನೆನ್ಸ್ ಸರಿಯಾಗಿ ಮಾಡಿವ ಇಲ್ಲ ಸರ್? ಮಾಡಿದೆ, ಚೆನ್ನಾಗಿದೆ. ಒಳ್ಳೆ ನೀಟ್ನೆಸ್ ಆಗಿ ಇಟ್ಕೊಂಡಿದ್ದೀರಾ. ಗುಡ್. ಹ್ಯಾಪಿ ಅಲ್ಲ ಸರ್? ಫೈನ್, ಆಲ್ ಹ್ಯಾಪಿ. ಓಕೆ. ಡಾಕ್ಟರ್ ಸಾಬ್ರೆ, ನಿಮ್ಮ ಅಭಿಪ್ರಾಯ ಏನಾರು ಹೇಳ್ಬೇಕು ನಮಗೆ? ಇಲ್ಲ, ನೀವು ಸಸಿ ತೊಗೊಂಡಿದ್ರಿ, ಒಳ್ಳೆ ಚೆನ್ನಾಗಿ ಬೆಳೆಸಿದ್ದೀರಿ ನೀವು. ಹಿಂಗೆ ಹೆಚ್ಚೆಚ್ಚಿಗೆ ಬೆಳೆಸಿ ನಮ್ಮ ರೈತರನ್ನು ಉದ್ಧಾರ ಮಾಡ್ರಿ. ಥ್ಯಾಂಕ್ ಯು ಸರ್, ಖಂಡಿತ ಮಾಡ್ತೀನಿ. ನೀವು ಚೆನ್ನಾಗಿ ಪ್ಲಾನ್ ಕೊಡೋದ್ರಿಂದ ರೈತರು ಖುಷಿಯಾಗಿದ್ರೆ ಅದಕ್ಕಿಂತ ಹೆಚ್ಚಿನ. ಹೌದು ಸರ್. ಅವ್ರಿಗೆ ಒಂದು 4 ದುಡ್ಡು ಆಯ್ತು, ನಿಜವಲ್ಲ. ಅವ್ರಿಗೆ ಒಂದು 4 ದುಡ್ಡು ಬಂತು ಅಂದರೆ ನಮಗೆ ಅದೇ ದೊಡ್ಡ ಕಿರೀಟ ಇಟ್ಟಂಗೆ ಸರ್ ನಮಗೆ. ಹೌದು, ಅದಕ್ಕಿಂತ ಬೇರೆ ಏನಿಲ್ಲ ಸರ್, ಬೇರೆ ಏನಿಲ್ಲ ಸರ್. ಬೆಳೆದ ಮೇಲೆ ಫ್ರೂಟ್ ತಿಂತೀವಲ್ಲ, ಅದೇ ಸ್ಯಾಟಿಸ್ಫ್ಯಾಕ್ಷನ್. ನೀವು ಕೊಟ್ಟಿರೋ ದುಡ್ಡು ನಮ್ಮ ಹತ್ರ ಸ್ವಲ್ಪ ದಿನ ಇರ್ತದೆ, ಬಟ್ ನಾವು ಕೊಟ್ಟಿರೋ ಸಸಿ ಭಾಳ ದಿನ ನಿಮಗೆ ಮೇಂಟೈನ್ ಮಾಡುತ್ತೆ. ನಿಮ್ಮ ಫ್ಯಾಮಿಲಿ ಎಲ್ಲ ಇದರಿಂದ ಫೈನಾನ್ಷಿಯಲಿ ನಡೀತಾ ಇರ್ತೈತೆ. ಸೊ ನಾವು ಆದಷ್ಟು ದ ಬೆಸ್ಟ್ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸರ್. ಯಾವಾಗೋ ಒಂದು ಸ್ವಲ್ಪ ವಾತಾವರಣದಿಂದ ಸ್ವಲ್ಪ ತೊಂದರೆಗಳು ಆಗ್ತಿರ್ತವೆ, ಬಟ್ ನಾವು ದ ಬೆಸ್ಟ್ ಎಷ್ಟಾಗತ್ತಷ್ಟು ನಮ್ಮ ಪ್ರಯತ್ನ ಮಾಡಿಕೊಡ್ತೀವಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.